ನಮಸ್ಕಾರ ವೀಕ್ಷಕರೇ, ಅನನ್ಯ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಮಲನಗೌಡ ಮಾಲಿ ಪಾಟೀಲ್. ಬಹಳ ವಿಶೇಷವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಬೆಂಬಲದ ಹಿಂದೆ ಅಧಿಕಾರದ ಹಂಬಲದ ವಾಸನೆ ಕಂಡು ಬರ್ತಾ ಇದೆ. ಹೊರಗೆ ಸಿಎಂ ಪರ, ಒಳಗೆ ಕುರ್ಚಿಯ ಲೆಕ್ಕಾಚಾರ ಎಂಬ ಅಂಶಗಳು ಕಾಂಗ್ರೆಸ್ನಲ್ಲಿ ಒಳಗೊಳಗೆ ಕಂಡು ಬರ್ತಾ ಇದೆ ಅನ್ನುವಂಥದ್ದು ಒಂದು ವಿಶೇಷವಾದಂಥ ಮಾತುಕತೆ ಇದೀಗ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಏನಿದು ವಿಶೇಷ, ಏನಿದು ಸುದ್ದಿ, ಏನಿದು ರಾಜಕೀಯ ಲೆಕ್ಕಾಚಾರ ಅಂತೀರಾ? ಬನ್ನಿ ಆ ವಿಚಾರದ ಬಗ್ಗೆ ನಾವೀಗ ನೋಡ್ತಾ ಹೋಗೋಣ. ಗೆಳೆಯರೆ, ಮೂಡ ನಿವೇಶನ ಹಂಚಿಕೆಯ ಹಗರಣದಲ್ಲಿ ಪ್ರಾಸಿಕ್ಯೂಷನ್ ಸುಳಿಗೆ ಸಿಲುಕಿರುವ ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನ ಹಿಂದೆ ಇಡೀ ಕಾಂಗ್ರೆಸ್ಸೇ ನಿಂತಿದ್ರೂ ಕೂಡ ತೆರೆಯ ಹಿಂದೆ ಮಾತ್ರ ಬೇರೆಯದ್ದೇ ಲೆಕ್ಕಾಚಾರ ನಡೀತಾ ಇದೆ ಅನ್ನುವಂತಹ ಮಾತುಕತೆಗಳು ಇದೀಗ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಒಳಗಾಗಿವೆ. ಏನು ಈ ರೀತಿಯಾದಂಥ ವಿಚಾರ ಇದೀಗ ಉದ್ಭವ ಆಯಿತು? ಯಾಕೆ ಈ ರೀತಿಯಾದಂಥ ತೆರೆಮೆರೆಯ ಅಧಿಕಾರದ ಲೆಕ್ಕಾಚಾರ ಸಿಎಂ ಸಿದ್ದರಾಮಯ್ಯವರ ಬೆನ್ನ ಹಿಂದೆ ನಡೆಯೋದಕ್ಕೆ ಶುರುವಾಯಿತು? ಇದಕ್ಕೆ ಪ್ರಮುಖವಾದಂಥ ಅಂಶ ಎಲ್ಲಿಂದ ಮೊಳಕೆಯೊಡಿತು ಅನ್ನೋದೇ ಈಗಿರ್ತಕ್ಕಂಥ ಕುತೂಹಲದ ಪ್ರಶ್ನೆ. ನೋಡಿ, ಈ ಬಗ್ಗೆ ಅಂದರೆ ಅಧಿಕಾರದ ಹಂಚಿಕೆಯ ಸೂತ್ರ ಅಥವಾ ಸಿಎಂ ಸಿದ್ದರಾಮಯ್ಯನವರ ಬೆನ್ನ ಹಿಂದೆ ಒಂದು ವೇಳೆ ಅವರೇನಾದರೂ ರಾಜೀನಾಮೆಯನ್ನ ಕೊಡಬೇಕಾದಂತಹ ಪ್ರಸಂಗ ಒದಗಿ ಬಂದರೆ ಯಾರ್ಯಾರು ಕ್ಯೂನಲ್ಲಿದ್ದಾರೆ ಅಧಿಕಾರಕ್ಕಾಗಿ ಅನ್ನುವಂಥದ್ದು ಈಗ ಹೇಳುವಂತಹ ಪ್ರಮುಖವಾದ ಪ್ರಶ್ನೆಯಾಗುತ್ತೆ. ನೋಡಿ, ಯಾವುದೇ ಹಂತದಲ್ಲೂ ಅಪಸ್ವರ ಹೇಳದಂತೆ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿದೆ. ಅಂದರೆ ಸಿಎಂ ಸಿದ್ದರಾಮಯ್ಯನವರ ವಿಚಾರವಾಗಿ ಯಾರೂ ಕೂಡ ರಾಜೀನಾಮೆಯನ್ನು ನೀಡುವಂತೆ ಸ್ವಪಕ್ಷ ಅಂದರೆ ಕಾಂಗ್ರೆಸ್ನಲ್ಲಿ ಅವರು ರಾಜೀನಾಮೆಯನ್ನು ನೀಡುವಂತಹ ಪರಿಸ್ಥಿತಿ ಬಂದರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಅವರಿಗೆ ಸಹಕಾರವನ್ನು ಕೊಡಬೇಕು, ಅವರಿಗೆ ಬೆಂಬಲಕ್ಕೆ ನಿಂತ್ಕೊಳ್ಬೇಕು, ಎಲ್ಲ ಶಾಸಕರು ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು ಅಂತ ಹೈಕಮಾಂಡ್ ಖಡಕ್ಕಾಗಿ ಈಗಾಗಲೇ ರಾಜ್ಯ ಕಾಂಗ್ರೆಸ್ನ ನಾಯಕರಿಗೆ ಸೂಚನೆಯನ್ನು ಕೊಟ್ಟಿದೆ. ಹಾಗಿದ್ರೂ ಕೂಡ ತೆರೆಮರೆಯ ಅಧಿಕಾರದ ಲೆಕ್ಕಾಚಾರ ಹೇಗೆ ಶುರುವಾಗ್ತಾ ಇದೆ? ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಟ್ಟರೆ ಒಳಗೊಳಗೆ ಖುಷಿ ಪಡ್ತಕ್ಕಂಥವ್ರು ಯಾರು ಅನ್ನುವಂಥದ್ದು ಕೂಡ ಪ್ರಮುಖವಾಗಿ ಈಗ ಎದುರಾಗಿರ್ತಕ್ಕಂಥ ರಾಜಕೀಯ ವಿಶ್ಲೇಷಣೆಗಳ ಒಂದು ಅಂಶ. ನೋಡಿ, ಒಂದು ವೇಳೆ ನಾಯಕತ್ವ ಬದಲಾವಣೆ ಆಗಬೇಕಾದಂಥ ಸಂದರ್ಭ ಸೃಷ್ಟಿಯಾದಲ್ಲಿ ಅವಕಾಶವನ್ನು ಪಡೆಯೋದಕ್ಕೆ ಅಂದರೆ ಸಿಎಂ ರಾಜೀನಾಮೆಯನ್ನು ಕೊಟ್ಟರೆ ಬೇರೆ ಸಿಎಂ ಯಾರಾಗಬೇಕು ಅನ್ನುವಂತಹ, ಯಾರು ಮುಂದೆ ಬರಬೇಕು ಅನ್ನುವಂತಹ, ನಾ ಮುಂದು ತಾ ಮುಂದು ಅಂತಹ ಅವಕಾಶವನ್ನು ಪಡೆಯೋದಕ್ಕೆ ಸಿಎಂ ಸ್ಥಾನದ ಆಕಾಂಕ್ಷಿಗಳು ಕೂಡ ತೆರೆಮರೆಯಲ್ಲಿ ಇದೀಗ ಮಾನಸಿಕವಾಗಿ ಸಜ್ಜಾಗ್ತಾ ಇದ್ದಾರೆ ಎಂಬ ಮಾತುಗಳು ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇವೆ. ಮೂಡ ತನಿಖೆಗೆ ಅನುಮತಿಯನ್ನು ನೀಡುವಂತೆ ರಾಜ್ಯಪಾಲರಿಗೆ ಈಗಾಗಲೇ ದೂರು ಸಲ್ಲಿಕೆ ಆದಾಗಿನಿಂದಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯವೇ ಇಲ್ಲ, ತನಿಖಾ ವರದಿಗಳಲ್ಲಿ ಸಿಎಂ ಹೆಸರಿಲ್ಲ, ಹೀಗಾಗಿ ಈ ಅರ್ಜಿಗೆ ಮಹತ್ವ ಇಲ್ಲ, ತಮಗೆ ತಾವೇ ಸಮಾಧಾನವನ್ನು ಪಟ್ಟುಕೊಂಡಿದ್ದ ಕಾಂಗ್ರೆಸ್ ಪಾಳೆಯ ರಾಜ್ಯಪಾಲರು ನೋಟಿಸ್ ಕೊಟ್ಟ ಬಳಿಕ ಕಂಪಿಸಿಬಿಟ್ಟಿತ್ತು. ನೋಡಿ, ಜನಾಂದೋಲನ ಸಮಾವೇಶ ತುಂಬ ಜೋರಾಗಿ ನಡೆಯುತ್ತೆ ಮೈಸೂರಿನಲ್ಲಿ. ಅದಾದ ಬಳಿಕ ಸಿಎಂ ಅವರಿಗೆ ಯಾವುದೇ ತೊಂದರೆ ಆಗಲಿಕ್ಕಿಲ್ಲ, ನಿರಾಳರಾಗ್ತಾರೆ, ಇದು ಟುಸ್ ಪಟಾಕಿ ಆಗುತ್ತೆ, ಬಿಜೆಪಿಯವರ ಪಾದಯಾತ್ರೆ ಟುಸ್ ಪಟಾಕಿ ಆಗುತ್ತೆ, ರಾಜ್ಯಪಾಲರು ಈ ಬಗ್ಗೆ ಮುಂದುವರಿಲಿಕ್ಕಿಲ್ಲ ಅಂತ ಕಾಂಗ್ರೆಸ್ನ ಅಂದರೆ ಸ್ಥಳೀಯ ಕಾಂಗ್ರೆಸ್ನ ನಾಯಕರು ಸುಮ್ಮನಾಗಿಬಿಟ್ಟಿದ್ರು. ಈ ಬಗ್ಗೆ ಹೆಚ್ಚಿನ ಮಟ್ಟದಲ್ಲಿ ತಲೆ ಕೆಡಿಸ್ಕೊಂಡ್ರೆ ಹೋಗಿರ್ಲಿಕ್ಕಿಲ್ಲ ಅನ್ನುವಂತಹ ಒಂದು ಮಟ್ಟದ ಪರಿಸ್ಥಿತಿ ಈ ಮೊದಲಿಗೆ ಇತ್ತು. ಆದರೆ ಅದು ಯಾವಾಗ ರಾಜ್ಯಪಾಲರು ಈ ವಿಚಾರವನ್ನು ಕೈಗೆತ್ತಿಕೊಂಡು ಮತ್ತೆ ತಮ್ಮ ಫೈಟನ್ನು ಅಂದರೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟರು, ಈ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು, FIR ದಾಖಲಾಗಬೇಕು ಅಥವಾ ಸಂಬಂಧಪಟ್ಟಂತೆ ವಿಚಾರಣೆ ಆಗಬೇಕು ಅಂತ ಮುಂದುವರೆದ ಕೂಡಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಒಳಗಡೆ ಕರೆಂಟ್ ಶುರುವಾಯಿತು. ನೋಡಿ, ಹೀಗಾಗಿ ಈ ಅರ್ಜಿಗೆ ಮಹತ್ವ ಇಲ್ಲ ಅಂತ ಏನು ತಮಗೆ ತಾವೇ ಸಮಾಧಾನವನ್ನು ಮಾಡಿಕೊಂಡಿದ್ದಂಥ ಕಾಂಗ್ರೆಸ್ ಪಾಳೆಯ ಇದೀಗ ರಾಜ್ಯಪಾಲರು ನೋಟಿಸ್ ಕೊಟ್ಟ ಬಳಿಕ ಒಂದು ರೀತಿ ಕಂಪಿಸಿಬಿಡ್ತು. ಎಲೆಕ್ಟ್ರಾನಿಕ್ ಸಂಚಾರನೇ ಹರಿದೋಗಿತ್ತು. ಓಹೋ, ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂತಹ ಪ್ರಸಂಗ ಬರಬಹುದು. ಒಂದು ವೇಳೆ ಅವರು ರಾಜೀನಾಮೆಯನ್ನು ಕೊಟ್ಟರೆ ನೆಕ್ಸ್ಟ್ ಸಿಎಂ ಆಗುವುದಕ್ಕೆ ಯಾವ ರೀತಿ ಪ್ರಿಪ್ರೇಷನನ್ನು ಮಾಡಿಕೊಳ್ಬೇಕಾಗತ್ತೆ ಅನ್ನುವಂಥ ವಿಚಾರ ಕೆಲ ನಾಯಕರಲ್ಲಿ ಕಂಪನವನ್ನೇ ಉಂಟು ಮಾಡಿತ್ತು ಅನ್ನುವಂತಹ ರಾಜಕೀಯ ವಿಶ್ಲೇಷಣೆಗಳು ಕೇಳಿ ಬರ್ತಿತ್ತು. ಹಾಗಾದರೆ ಈ ನಿರೀಕ್ಷೆ ಸುಳ್ಳಾಗಿಸಿ ಗವರ್ನರ್ ಬಿಟ್ಟಿರ್ತಕ್ಕಂಥ ಪ್ರಾಸಿಕ್ಯೂಷನ್ ಅಸ್ತ್ರವನ್ನು ಕೈಪಡೆ ಕಂಗಾಲಾಗಿಸಿತ್ತು ಅನ್ನುವಂಥದ್ದೇನಿತ್ತು? ಅಂದರೆ ಸಿಎಂ ಸಿದ್ದರಾಮಯ್ಯನವರಿಗೆ ಯಾವುದೇ ತೊಂದರೆ ಆಗಲಿಕ್ಕಿಲ್ಲ ಅಂತಿದ್ರು ಕೂಡ ಯಾವ ರೀತಿಯಾದಂಥ ಈ ಒಂದು ಅವಕಾಶ ಸೃಷ್ಟಿಯಾಗುವ ಸಂದರ್ಭ ಒದಗಿ ಬರಬಹುದು ಅನ್ನುವಂಥದ್ದು ಹೊಸ ಅವಕಾಶಗಳು ಬೇರೆ ಸಿಎಂ ಆಗೋದಕ್ಕೆ ಉದ್ಭವ ಆಗೋದಕ್ಕೆ ಅವಕಾಶಗಳು ಏನಾದರೂ ಸೃಷ್ಟಿಯಾಗುವ ಸಾಧ್ಯತೆ ಇದೆಯಾ
ಅನ್ನುವಂಥ ಹುಡುಕಾಟ ಕೆಲ ರಾಜ್ಯ ಕಾಂಗ್ರೆಸ್ ನಾಯಕರಲ್ಲಿ ಏನಾದರೂ ಹುಟ್ಟುಕೊಳ್ತಾ ಅನ್ನೋದು ಈಗ ವಿಶೇಷವಾಗಿ ಕೇಳಿಬರುತ್ತಿರತಕ್ಕಂಥ ರಾಜಕೀಯ ಪಡಸಾಲೆಯ ಹೊಸ ಪ್ರಶ್ನೆ. ಇನ್ನು ಬಹಳ ವಿಶೇಷ ಅಂದರೆ ಈ ನಡುವೆ ಹೈಕಮಾಂಡ್ ಸೂಚನೆಯಂತೆ ನಾವೆಲ್ಲ ಸಿದ್ದರಾಮಯ್ಯ ಅವರ ಬೆನ್ನಿಗಿದ್ದೇವೆ ಅಂತ ಸಚಿವರೆಲ್ಲ ದೆಹಲಿ ನಾಯಕರ ಕಿವಿಗೆ ಮುಟ್ಟುವಂತೆ ಗಟ್ಟಿ ದನಿಯಲ್ಲಿ ಸಾರಿ ಹೇಳ್ತಾ ಇದ್ರು. ನೋಡಿ, ಸಿದ್ದರಾಮಯ್ಯ ನಮ್ಮ ನಾಯಕ, ಸಿದ್ದರಾಮಯ್ಯ ಅವರ ಜೊತೆಗೆ ನಾವಿದ್ದೇವೆ. ಅಷ್ಟು 136 ಜನ ಶಾಸಕರು ಕೂಡ ಸಿಎಂ ರಾಜೀನಾಮೆಯನ್ನು ಕೊಡುವುದನ್ನು ನಾವು ಗಟ್ಟಿಯಾಗಿ ವಿರೋಧಿಸ್ತೇವೆ. ಸಿಎಂ ರಾಜೀನಾಮೆ ಕೊಡುವಂತಹ ಪರಿಸ್ಥಿತಿ ಬಂದರೆ ನಾವು ಅವರ ಜೊತೆಗಿರ್ತೇವೆ, ತಕ್ಕ ಉತ್ತರವನ್ನು ಕೊಡ್ತೇವೆ, ಪ್ರತಿಪಕ್ಷಗಳಿಗೆ ತಕ್ಕದಾದಂಥ ಹೋರಾಟವನ್ನು ರೂಪಿಸ್ತೇವೆ ಅಂತ ಹೈಕಮಾಂಡ್ಗೆ ಎಲ್ಲ ಶಾಸಕರು, ಸಚಿವ ಸಂಪುಟದ ಎಲ್ಲ ಸಚಿವರು, ಪ್ರಮುಖ ಅಂದರೆ ಕಾಂಗ್ರೆಸ್ನ ಸ್ಥಳೀಯ ರಾಜ್ಯ ಮಟ್ಟದ ಪ್ರಮುಖ ನಾಯಕರು ಕೂಡ ಅವರ ಜೊತೆಗೆ ಇರ್ತೇವೆ ಅಂತ ಭರವಸೆಯನ್ನು ಹೈಕಮಾಂಡ್ಗೆ ಕೊಟ್ಟಿದ್ರು. ಆದರೆ ಇಷ್ಟರ ನಡುವೆಯೂ ಕೂಡ ಮುಂದಿನ ಬೆಳವಣಿಗೆಯನ್ನು ಊಹಿಸಿ ಸಿಎಂ ಯಾರಾಗಬಹುದೆಂಬ ಚರ್ಚೆ ತೀವ್ರಗೊಂಡಿದೆ. ಇಷ್ಟೆಲ್ಲ ಸಿಎಂ ಪರವಾಗಿ ನಾವಿದ್ದೇವೆ, ಅವ್ರ ಜೊತೆಗೆ ಇರ್ತೇವೆ ಅಂತ ಹೇಳಿದ್ರು ಕೂಡ ರಾಜ್ಯಪಾಲರು ಕೊಟ್ಟ ನೋಟಿಸ್ನ ನಂತರ ಒಂದು ವೇಳೆ ವಿಚಾರಣೆ ಏನಾದರೂ ಆರಂಭ ಆಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಈ ಬಗ್ಗೆ ತನಿಖೆ ಅಥವಾ ವಿಚಾರಣೆ ಆರಂಭ ಆಗಬಹುದಿತ್ತು. ಆದರೆ ಹೈಕೋರ್ಟ್ ಈಗ ಅದಕ್ಕೆ ತಡೆಯನ್ನು ತಂದಿದೆ. ಈ ವಿಚಾರ ಬೇರೆ. ಸೊ ಇಷ್ಟೆಲ್ಲ ಆದರೂ ಕೂಡ ಮುಂದೆ ಹೈಕೋರ್ಟ್ ಮತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ತೀರ್ಮಾನವನ್ನು ಅಥವಾ ಆದೇಶವನ್ನು ಕೊಡುತ್ತೆ, ಅದಾದ ನಂತರ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಮತ್ತೆ ಪ್ರಕರಣ ಹೊಸ ರೂಪವನ್ನು ಪಡೆದುಕೊಂಡ್ರೆ, ಒಂದು ವೇಳೆ ಸಿಎಂ ರಾಜೀನಾಮೆಯನ್ನು ಕೊಡಬೇಕಾದಂಥ ಪ್ರಸಂಗ ಬಂದೊದಗಿದರೆ ಯಾರು ಸಿಎಂ ಆಗಬಹುದು ಅನ್ನುವಂಥದ್ದು ಕಾಂಗ್ರೆಸ್ ಲೀಡರ್ಸ್ ಅಂದರೆ ಸ್ಥಳೀಯ ರಾಜ್ಯ ಮಟ್ಟದ ಕಾಂಗ್ರೆಸ್ ನಾಯಕರಲ್ಲಿ ಮತ್ತು ಪ್ರಮುಖವಾಗಿ ಯಾರೆಲ್ಲ ಸಿಎಂ ಆಗಬೇಕು ಅಂತ ಆಕಾಂಕ್ಷಿಗಳಿದ್ರು ಅವರಲ್ಲಿ ಒಂದು ಹೊಸ ಸಂಚಲನ ಇದೀಗ ಉಂಟಾದಂತೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ನೋಡಿ, ರಾಜ್ಯಪಾಲರ ಅಭಿಯೋಜನೆಯನ್ನ ಹೈಕೋರ್ಟ್ ಎತ್ತಿ ಹಿಡಿದು ತನಿಖೆಗೆ ಅವಕಾಶ ನೀಡಿದ್ದೇ ಆದಲ್ಲಿ ರಾಜಕೀಯ ಚಟುವಟಿಕೆಗಳು ಬೆರೆಸುಗೊಳ್ಳುತ್ತವೆ. ಅಲ್ಲಿಯವರೆಗೂ ಸಿಎಂ ಬೆಂಬಲಕ್ಕೆ ಅಂದರೆ ಸಿಎಂ ಅವರ ಪರವಾಗಿ ಬೆಂಬಲಕ್ಕೆ ಗಟ್ಟಿಯಾಗಿ ನಿಲ್ಲೋದಕ್ಕೆ ಎಲ್ಲ ಮುಂಚೂಣಿ ನಾಯಕರು ತೀರ್ಮಾನವನ್ನು ಮಾಡಿದ್ದಾರೆ. ಈಗಲೇ ಪ್ರಯತ್ನ ಆರಂಭ ಮಾಡಿದರೆ ಬೇರೆ ಸಂದೇಶ ಹೋಗುತ್ತೆ ಎಂಬ ಕಾರಣಕ್ಕೆ ದನಿಯನ್ನ ಅದುಮಿ ಹಿಡಿದಿದ್ದಾರೆ. ಇದು ಪಾಯಿಂಟ್. ನೋಡಿ, ಪ್ರಮುಖವಾಗಿ ಹೈಕೋರ್ಟ್ನಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಯಾವ ರೀತಿಯಾದಂಥ ತೀರ್ಪು ಬರಬಹುದು. ಒಂದು ವೇಳೆ ಸಿದ್ದರಾಮಯ್ಯನವರಿಗೆ ಯಾವುದೇ ತೊಂದರೆ ಆಗದೆ ಈ ಹಗರಣಕ್ಕೂ ಸಿದ್ದರಾಮಯ್ಯನವರಿಗೂ ತಳುಕು ಹಾಕ್ತಕ್ಕಂಥ ಪ್ರತಿಪಕ್ಷಗಳ ಪ್ರಯತ್ನ ಕೇವಲ ರಾಜಕೀಯ ಮಾತ್ರ, ಇದರಲ್ಲಿ ಯಾವುದೇ ಒಂದು ವಿಶೇಷವಾದಂತಹ ಅಂಶಗಳಿಲ್ಲ, ಈ ಹಗರಣದಲ್ಲಿ ನಿಜವಾಗಿಯೂ ಕೂಡ ಸಿದ್ದರಾಮಯ್ಯನವರ ಪಾತ್ರ ಇಲ್ಲ ಅಂತೇನಾದರೂ ಆದರೆ ಸಿದ್ದರಾಮಯ್ಯನವರು ನಿಜಕ್ಕೂ ರಿಲೀಫ್ ಆಗ್ತಾರೆ. ಅದು ಬಿಗ್ ರಿಲೀಫ್ ಆಗುತ್ತೆ ಸಿದ್ದರಾಮಯ್ಯನವ್ರಿಗೆ. ಅದೇ ಒಂದು ವೇಳೆ ಸಿದ್ದರಾಮಯ್ಯನವರು ಈ ಹಗರಣದಲ್ಲಿ ತನಿಖೆಗೆ ಒಳಪಡಬೇಕಾಗುತ್ತೆ ಅಥವಾ ವಿಚಾರಣೆಯನ್ನು ಎದುರಿಸಬೇಕಾಗುತ್ತೆ, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಈ ಬಗ್ಗೆ ವಿಚಾರಣೆಯನ್ನು ಆರಂಭ ಮಾಡೋದಕ್ಕೆ ನಮ್ಮದು ಯಾವುದೇ ತಕರಾರಿಲ್ಲ ಅಂತ ಹೈಕೋರ್ಟ್ ಏನಾದರೂ ಒಂದು ಆದೇಶವನ್ನು ಅಥವಾ ತೀರ್ಪನ್ನು ಅಥವಾ ಆ ರೀತಿಯಾದಂಥ ನಿರ್ದೇಶನವನ್ನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಕೊಡೋದೇ ಆದರೆ ಖಂಡಿತವಾಗಿಯೂ ಕೂಡ ಸಿಎಂ ರಾಜೀನಾಮೆಯನ್ನು ಕೊಡಬಹುದಾದಂಥ ಪ್ರಸಂಗ ಉಂಟಾಗುವ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಾಣಸಿಗಬಹುದು. ಹಾಗಾಗಿ ಅಲ್ಲಿಯವರೆಗೂ ಕೂಡ ಕಾಂಗ್ರೆಸ್ನ ಕೆಲ ನಾಯಕರು ಒಂದು ವೇಳೆ ಸಿಎಂ ರಾಜೀನಾಮೆಯನ್ನು ಕೊಡೋದಾದರೆ ಯಾರು ಸಿಎಂ ಆಗಬಹುದು, ಮುಂದೆ ಎಂ.ಬಿ. ಪಾಟೀಲ್ರು ಆಗ್ಬೋದಾ, ಡಿ.ಕೆ. ಶಿವಕುಮಾರ್ ಆಗ್ಬೋದಾ, ಸತೀಶ್ ಜಾರಕಿಹೊಳಿ ಅವರು ಆಗ್ಬೋದಾ, ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗ್ಬೋದಾ ಅನ್ನುವಂತಹ ಒಂದಷ್ಟು ಒಳ ಬೇಗುದಿ ಏನಿದೆ, ಅವರವರ ಬೆಂಬಲಿಗರು ಅವರನ್ನು ಯಾವ ರೀತಿ ತಯಾರಿ ಮಾಡ್ಕೊಳ್ತಾ ಇದ್ದಾರೆ, ಶಾಸಕರ ಒಂದಷ್ಟು ಸಹಕಾರವನ್ನು ಬೆಂಬಲವನ್ನು ಯಾವ ರೀತಿ ಪಡೆದುಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಬಹುದು ಅನ್ನುವಂತಹ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡೋದಕ್ಕೆ ಒಳಗೊಳಗೆ ತಯಾರಿ ಏನಾದರೂ ನಡೆದಿದೆಯಾ ಅನ್ನುವಂಥದ್ದು ಈಗ ಬಿಗ್ ಕ್ವಶನ್ ಮಾರ್ಕ್. ಸೊ ಸಿದ್ದರಾಮಯ್ಯನವರ ಕುರಿತಂತೆ ಹೈಕೋರ್ಟ್ನಲ್ಲಿ ಯಾವ ರೀತಿಯಾದಂಥ ಆದೇಶ ಅಥವಾ ತೀರ್ಪು ನಿರ್ಣಯ ಹೊರಬೀಳುತ್ತೆ ಅನ್ನೋದಕ್ಕೆ ಬಹುತೇಕ ಕೆಲ ಕಾಂಗ್ರೆಸ್ ನಾಯಕರು ಕಾಯ್ತಾ ಇದ್ದಾರೆ ಅನ್ನೋದೇ ಈಗಿರ್ತಕ್ಕಂಥ ಒಂದು ಬಿಗ್ ಟ್ವಿಸ್ಟ್. ಕೇಂದ್ರ ಸರ್ಕಾರ ಕರ್ನಾಟಕ ಸರ್ಕಾರವನ್ನು ಅಸ್ಥಿರಗೊಳಿಸುತ್ತಿದೆ ಅಂತ ದನಿ ಎತ್ತುವುದಕ್ಕೆ ಕಾಂಗ್ರೆಸ್ INDIA ಒಕ್ಕೂಟದ ಸದಸ್ಯರನ್ನ ಒಂದು ಕಡೆ ಕೋರಿದೆ. ಇದು ಕೇಂದ್ರ ಮಟ್ಟದಲ್ಲಿ ಅಂದರೆ ರಾಷ್ಟ್ರ ಮಟ್ಟದಲ್ಲಿ ಸಿಎಂ ಸಿದ್ದರಾಮಯ್ಯನವರನ್ನ ಯಾವುದೇ ರೀತಿಯಾಗಿ ಹಗರಣದಲ್ಲಿ ಸಿಲುಕಬಾರದು, ಅವರು ನಿರ್ದೋಷಿ, ಅವರ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ, ಕುಟಿಲತೆ ನಡೀತಾ ಇದೆ, ಮೋಶಾ ಜೋಡಿ ಅಂದರೆ ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ವೈಯಕ್ತಿಕವಾಗಿ ಟಾರ್ಗೆಟನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಮೇಲೆ ಅನ್ನೋದನ್ನು ಬಿಂಬಿಸುವುದಕ್ಕೆ, ಅದನ್ನು ಜನರ ಗಮನವನ್ನು ಸೆಳೆಯುವುದಕ್ಕೆ ಇಂಡಿಯಾ ಕೂಟ ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ಅಂದರೆ ಕೇಂದ್ರ ಮಟ್ಟದಲ್ಲಿ ತನ್ನ ಮಿತ್ರ ಪಕ್ಷಗಳಿಗೂ ಕೋರಿ ಅಲ್ಲೂ ಕೂಡ ಒಂದು ಹೋರಾಟದ ದನಿಯನ್ನು ಎತ್ತೋದಕ್ಕೆ ಪ್ರಯತ್ನವನ್ನು ಒಂದು ಕಡೆ ಮಾಡ್ತಾ ಇದೆ. ಇದು ಕೂಡ ಸಿದ್ದರಾಮಯ್ಯನವರಿಗೆ ಒಂದು ಕಡೆ ಪ್ಲಸ್ ಆಗಿದೆ. ಇನ್ನು
ಈಗಾಗಲೇ ಬಹುತೇಕ 23ರ ಬಳಿಕ ಈ ಪ್ರಯತ್ನಕ್ಕೆ ಒಂದು ರೂಪ ಸಿಗಬಹುದು. ಅಂದರೆ ಏನು ಸಿದ್ದರಾಮಯ್ಯನವರ ಕುರಿತಂತೆ ಯಾವುದೇ ರೀತಿಯಾದಂಥ ಹೈಕೋರ್ಟ್ನಲ್ಲಿ ತೀರ್ಪು ಹೊರಬಂದರೆ ಅಥವಾ ನಿರ್ಣಯ ಹೊರಬಿದ್ದರೆ ಅಥವಾ ನಿರ್ದೇಶನ ಹೊರಬಿದ್ದರೆ ಆ ನಂತರ ಇಂಡಿಯಾ ಕೂಟ ತನ್ನ ಮುಂದಿನ ನಡೆಯನ್ನು ಯಾವ ರೀತಿಯಾಗಿ ತೆಗೆದುಕೊಳ್ಬೋದು ಅನ್ನೋದು ಕೂಡ ಈಗ ಕುತೂಹಲದ ಕೇಂದ್ರ ಆಗುವಂತಹ ಸಾಧ್ಯತೆ ಸೆಂಟ್ರಲ್ ಮಟ್ಟದಲ್ಲಿ, ಅಂದರೆ ಕೇಂದ್ರ ಮಟ್ಟದಲ್ಲಿ ಇಂಡಿಯಾ ಕೂಟ ಯಾವ ರೀತಿಯಾದಂಥ ತನ್ನ ನಡೆಯನ್ನು ತೆಗೆದುಕೊಳ್ಬೋದು ಅನ್ನೋದು ಒಂದು ರೀತಿಯ ಕುತೂಹಲವನ್ನು ಸೃಷ್ಟಿ ಮಾಡಿದೆ. ಇನ್ನು ಪ್ರಮುಖವಾಗಿ 22ರಂದು ನಡೆಯುವ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ರಾಜ್ಯಪಾಲರ ವಿರುದ್ಧ ಸ್ವಯಂ ಪ್ರೇರಿತ ನಿರ್ಣಯವನ್ನು ಕೈಗೊಳ್ಳಬೇಕು ಅಂತ ಸಿಎಂ ಆಪ್ತ ಶಾಸಕರು ಕೂಡ ಈಗಾಗಲೇ ಬಯಸಿದ್ದಾರೆ. ಅಂದರೆ ಸಚಿವ ಸಂಪುಟ ಸಭೆಯಲ್ಲಿ ಕಳೆದ ಬಾರಿ ತೆಗೆದುಕೊಂಡಂಥ ನಿರ್ಣಯವನ್ನು ಏನು ರಾಜ್ಯಪಾಲರಿಗೆ ಕಳಿಸಲಾಗಿತ್ತು, ರಾಜ್ಯಪಾಲರು ಅದನ್ನು ಒಪ್ಪಿಕೊಳ್ಳಿಲ್ಲ, ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರು. ಇದೀಗ 22ಕ್ಕೆ ಮತ್ತೊಮ್ಮೆ ಈ ರೀತಿಯಾದಂಥ ಪ್ರಯತ್ನವನ್ನು ಮಾಡಿ ರಾಜ್ಯಪಾಲರ ವಿರುದ್ಧ ನಾವು ನಿರ್ಣಯವನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು ಸಿಎಂ ಆಪ್ತ ಶಾಸಕರ ಒಂದು ಬಯಕೆ. ಸೊ ಇದಕ್ಕೆ ಯಾವ ರೀತಿಯಾಗಿ ಮುಂದಿನ ತಯಾರಿಯನ್ನು ಮಾಡಿಕೊಳ್ತಾರೆ ಸಿಎಂ ಅಥವಾ ಸಂಬಂಧಪಟ್ಟಂತೆ ಅವರ ಆಪ್ತರು ಕಾನೂನಾತ್ಮಕವಾಗಿ ಈ ಬಗ್ಗೆ ಯಾವ ರೀತಿಯಾಗಿ ಹೆಜ್ಜೆನೇ ಇಡ್ತಾರೆ ಅನ್ನೋದು ಮತ್ತೊಂದು ಕಡೆ ಕುತೂಹಲವನ್ನು ಸೃಷ್ಟಿ ಮಾಡಿದೆ. ಈ ನಡುವೆ ಬಹಳ ವಿಶೇಷವಾಗಿ ಪ್ರದೇಶ ಕಾಂಗ್ರೆಸ್ ಸಮಿತಿಗೆ ಶೀಘ್ರವೇ ಹೊಸ ಅಧ್ಯಕ್ಷರನ್ನ ನೇಮಿಸಬೇಕು ಅಥವಾ ಹೊಸ ಸಾರಥಿ ನೊಗವನ್ನು ಹೊರಲಿದ್ದಾರೆ ಎಂಬ ಚರ್ಚೆ ಕಾಂಗ್ರೆಸ್ ಪಾಳಯದಲ್ಲಿ ಶುರುವಾಗಿಬಿಟ್ಟಿದೆ. ಸಚಿವ ಈಶ್ವರ್ ಖಂಡ್ರೆ ಹೆಸರು ಮುಂಚೂಣಿಯಲ್ಲಿದೆ. ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಹೆಸರು ಕೂಡ ಕೇಳಿಬಂದಿದೆ. ಎಐಸಿಸಿ ಮಟ್ಟದಲ್ಲಿ ಈಗಾಗಲೇ ಅಭಿಪ್ರಾಯ ಸಂಗ್ರಹ ಮುಗಿದಿದೆ. ಮೂಡಾ ಹಗರಣ ತಿಳಿಗೊಳ್ತಾ ಇದ್ದಂತೆ ಹೊಸ ಅಧ್ಯಕ್ಷರು ಅವರ ಹೆಸರು ಘೋಷಣೆ ಆಗಲಿದೆ ಅನ್ನುವಂಥ ಮಾತುಕತೆಗಳು ಕೂಡ ಕಾಂಗ್ರೆಸ್ ಮೂಲದಿಂದ ಕೇಳಿ ಬರ್ತಾ ಇದೆ. ಸೊ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರಿಗೆ ಇದೊಂದು ರಾಜಕೀಯ ತೊಳಲಾಟ ಸಂಕಟದ ಸನ್ನಿವೇಶ ಉಂಟಾದರೆ ಈ ಸಂಕಟದ ಸನ್ನಿವೇಶದ ಲಾಭವನ್ನು ಸ್ವತಃ ಕಾಂಗ್ರೆಸ್ ನಾಯಕರು ಯಾರೆಲ್ಲ ಯಾವ ರೀತಿಯಾಗಿ ಇದರ ಒಂದು ವಿಶೇಷವಾದಂಥ ಅವಕಾಶವನ್ನು ಪಡೆಯೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಅನ್ನೋದು ಕೂಡ ಈಗಿರ್ತಕ್ಕಂಥ ಒಂದು ರಾಜಕೀಯ ಪಡಸಾಲೆಯ ಪ್ರಮುಖವಾದಂಥ ವಿಶ್ಲೇಷಣೆಗಳ ಪ್ರಶ್ನೆಯಾಗಿ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಹೊಸ ಸಿಎಂ ಯಾರೆಲ್ಲ ಆಗಬಹುದು, ಯಾರೆಲ್ಲ ತುದಿಗಾಲಲ್ಲಿ ನಿಂತಿದ್ದಾರೆ, ಅವರ ಪ್ರಿಪ್ರೇಷನ್ ಹೇಗಿದೆ ಅನ್ನುವಂಥ ಕೆಲವು ಹೆಸರುಗಳು ಕೂಡ ಒಂದಷ್ಟು ರಾಜಕೀಯ ವಿಶ್ಲೇಷಕರ ಬಾಯಲ್ಲಿ ಚರ್ಚೆ ಆಗ್ತಾ ಇದೆ. ಯಾರ್ಯಾರು ಅಂತ ನೋಡೋದಾದರೆ ಯಾರೆಲ್ಲ ಕಾದಿದ್ದಾರೆ ಕುರ್ಚಿಗಾಗಿ ಮುಂದೆ ಒಂದು ವೇಳೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡುವಂತಹ ಪ್ರಸಂಗ ಒದಗಿ ಬಂದರೆ ಅಂತ ನೋಡೋದಾದರೆ ಪ್ರಮುಖವಾಗಿ ಕಳೆಗುಂದಿದ ಪಕ್ಷವನ್ನು ಚುರುಕುಗೊಳಿಸಿ ವಿಧಾನಸಭೆ ಚುನಾವಣೆಯಲ್ಲಿ ತನುಮನ ಧನಧಾರೆ ಎರೆದು ಸಿಎಂ ಸ್ಥಾನಕ್ಕೆ ಕಾಯ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ಡಿಕೆ ಶಿವಕುಮಾರ್ ಮೊದಲ ಹಂತದ ಪ್ರಯತ್ನದಲ್ಲಿ ಮುಂಚೂಣಿಯಲ್ಲಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ. ಹಾಗೆ ಏನು ಎಐಸಿಸಿ ಅಧ್ಯಕ್ಷರಿಗೆ ಒಮ್ಮೆಯೂ ಕೂಡ ಸಿಎಂ ಆಗಲಿಲ್ಲ ಎಂಬ ಚಿಂತೆ ಇದೆ. ದಲಿತ ಸಿಎಂ ಕೊರಗು ನೀಗಿಸುವುದಕ್ಕೆ ಅಪರೂಪದ ಅವಕಾಶ ಆಗಬಹುದು. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಿಎಂಗೆ ಮಾಡೋದಕ್ಕೆ ಹೈಕಮಾಂಡ್ ಮುಂದಾಗಿದ್ರೆ ಹೇಗೆ, ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲೋ ಒಂದು ಕಡೆ ಕಾಯ್ತಾ ಇದ್ದಾರಾ ಈ ಅವಕಾಶಕ್ಕಾಗಿ ಅನ್ನುವಂಥ ರೀತಿಯಲ್ಲೂ ಕೂಡ ಚರ್ಚೆಗಳು ಕೇಳಿ ಬರ್ತಾ ಇದೆ. ಇನ್ನು ದಲಿತ ಸಿಎಂ ರೇಸ್ನಲ್ಲಿ ಖರ್ಗೆ ಬಳಿಕ 2ನೇ ಆಯ್ಕೆ ಪಕ್ಷಕ್ಕಾಗಿ ದುಡಿಮೆ ಮಾಡಿದೆ, ಪ್ರಮುಖ ಖಾತೆ ನಿಭಾಯಿಸಿದೆ, ಅನುಭವ ಇದೆ, ಸಿಎಂ ಸ್ಥಾನದ ಆಸೆಯೂ ಕೂಡ ಇದೆ ಅಂತ ಪರಮೇಶ್ವರ್ ಅವರು ಕೂಡ ಅಥವಾ ಪ್ರಮುಖವಾಗಿ ಅವರು ಈ ಹಿಂದೆ DCM ಆಗಿದ್ದರು, ಅವರು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಸೋತಿದ್ದರು, ಸಿದ್ದರಾಮಯ್ಯನವರು CM ಆಗಿದ್ದರು. ಈಗ ಮತ್ತೊಮ್ಮೆ ಅಂತಹ ಅವಕಾಶ ಬಂದರೆ ನಾನು ಕೂಡ ಸಿದ್ಧ ಅನ್ನುವಂಥ ರೀತಿಯಲ್ಲಿ ಪರೋಕ್ಷವಾಗಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಪರಮೇಶ್ವರ್ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಹಾಗೆ ಸಿದ್ದರಾಮಯ್ಯ ಬಳಿಕ ಹಿಂದುಳಿದ ವರ್ಗದ ನಾಯಕನಾಗಿ ಹೊರಹೊಮ್ಮುವ ಗುರಿಯೊಂದಿಗೆ ಶಾಸಕರ ವಿಶ್ವಾಸವನ್ನು ಗಳಿಸುವ ಯತ್ನವನ್ನು ಆರಂಭ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಎಂಬ ಮಾತುಕತೆಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಒಂದು ರೀತಿಯಲ್ಲಿ ಕುತೂಹಲಿತರಾಗಿ ಕಾಯ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಹುಟ್ಟುಕೊಂಡಿದೆ. ಇನ್ನು ಲಿಂಗಾಯತರನ್ನ ಪುನಃ ಕಾಂಗ್ರೆಸ್ಗೆ ಕರೆತರುವ ಜೊತೆಯಲ್ಲೇ ಉತ್ತರ ಕರ್ನಾಟಕದ ಭಾಗದ ಕೂಗಿಗೆ ದನಿಯಾಗುವ ಅವಕಾಶ ಆಗುತ್ತೆ. ಎಂ ಬಿ ಪಾಟೀಲ್ರನ್ನ CM ಮಾಡಿದರೆ ಅನ್ನುವಂಥ ನಿಟ್ಟಿನಲ್ಲಿ ಎಂ ಬಿ ಪಾಟೀಲ್ರು ಕೂಡ ಒಂದು ತೆರೆಮರೆಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರಾ ಅನ್ನುವಂಥದ್ದು ಕೂಡ ಚರ್ಚೆಯಲ್ಲಿ ಇದೆ. ಹೀಗಾಗಿ ಒಂದು ಕಡೆ ಮೂಡಾ ಪ್ರಕರಣ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಂಕಟವನ್ನು ತಂದಿಟ್ಟಿದ್ರೆ ಅದರ ತೆರೆಮರೆಯಲ್ಲಿ ನಾವು ನಿಮ್ಮೊಂದಿಗೆ ಇದ್ದೇವೆ ಅಂತ ಹೇಳ್ತಾನೆ ಅವರೇನಾದರೂ ರಾಜೀನಾಮೆ ಕೊಡ್ತಕ್ಕಂಥ ಪ್ರಸಂಗ ಬಂದರೆ ಅಂತಹ ಏನದು ಅದೃಷ್ಟದ ಅವಕಾಶಕ್ಕಾಗಿ ಇಷ್ಟೆಲ್ಲರೂ ಜನರು ಕೂಡ ಇಷ್ಟೆಲ್ಲ ನಾಯಕರು ಕೂಡ ತೆರೆಮರೆಯಲ್ಲಿ ಕಾಯ್ತಾ ಇದ್ದಾರೆ ಅನ್ನುವಂತಹ ಒಂದಷ್ಟು ಚರ್ಚೆಗಳು ಇದೀಗ ವಿಶೇಷವಾಗಿ ಕೇಳಿ ಬರ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಪ್ರಮುಖವಾಗಿ ಹೈಕೋರ್ಟ್ನ ತೀರ್ಪು ಯಾವ ರೀತಿಯಾದಂಥ ಅವಕಾಶವನ್ನು ಮಾಡಿಕೊಡುತ್ತೆ ಅನ್ನೋದೇ ಈಗ ತುಂಬ ಕುತೂಹಲವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ವಿಚಾರ. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಬಿಗ್ ರಿಲೀಫ್ ಸಿಕ್ಕರೆ ಈ ಎಲ್ಲ ಆಸೆಗಳು ಹಾಗಾಗೇ ಕಮರಿ ಹೋಗುವ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಬಿಗ್ ಸಂಕಟ ಏನಾದರೂ ಕೊಟ್ಟರೆ ಕೋರ್ಟ್
ಡೌಟ್, ಖಂಡಿತವಾಗಿಯೂ ಇದರಲ್ಲಿ ಯಾರಾದರೂ ಒಬ್ಬರು ಲಕ್ಕಿ ಚಾನ್ಸ್ ಹೊಡೆಯುತ್ತಾರೆ ಅನ್ನುವಂಥ ಮಾತುಕತೆಗಳು ಕೂಡ ರಾಜಕೀಯ ಪಡಸಾಲೆಯಲ್ಲಿ ಇದೀಗ ಕೇಳಿ ಬರ್ತಾ ಇದೆ. ಏನಾಗುತ್ತೋ ಅದೆಲ್ಲವನ್ನು ಕೂಡ ಕಾದು ನೋಡಬೇಕದ.